ಹಾಯ್ ಆಲ್, ನಾನು ಲಾಸ್ಟ್ ವಿಡಿಯೋದಲ್ಲಿ ರಾಗಿ ಮಾಲ್ಟ್ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೋಬೇಕು. ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಕುದಿಯಕ್ಕೆ ಇಟ್ಟಿದ್ದೆ ದೊಡ್ಡ ಗ್ಲಾಸಲ್ಲಿ. ನೀರು ಕುದ್ದ ಮೇಲೆ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟೇನು ಇಲ್ದಂಗೆ ಚೆನ್ನಾಗಿ ತಿರುಗಿಬಿಟ್ಟು ಆಮೇಲೆ ರಾಗಿ ಹಿಟ್ಟಿನ ಅಳತೆಗೆ ಅಷ್ಟೇ ಬೆಲ್ಲ ತಗೊಂಡು ಸ್ವಲ್ಪ ಕುಟ್ಕೊಂಡು ಬೆಲ್ಲ ತಗೊಂಡಿದ್ದೆ. ಬೆಲ್ಲ ಬಂದ್ಬಿಟ್ಟು ನಾನು ಆರ್ಗಾನಿಕ್ ಬೆಲ್ಲ ತಗೊಂಡಿದ್ದೆ. ಬೆಲ್ಲನೂ ಹಾಕ್ಬಿಟ್ಟು ಬೆಲ್ಲ ಕರಗೋವರೆಗೂ ಸ್ವಲ್ಪ ಕುದಿಸ್ಕೊಂಡು ಒಂದು 3 ಏಲಕ್ಕಿ ಕುಟ್ಬಿಟ್ಟು ಪುಡಿ ಹಾಕ್ಕೋಬೇಕು. ಏಲಕ್ಕಿ ಪುಡಿನ ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡಿದ್ದಾದ್ಮೇಲೆ 1 ಗ್ಲಾಸ್ ಅಷ್ಟು ಫ್ರೆಶ್ ಹಾಲಿದ್ರೂ ಹಾಕ್ಕೋಬೋದು, ಇಲ್ಲ ಕಾಯಿಸಿಟ್ಟಿರುವಂಥ ಹಾಲನ್ನಾದ್ರೂ ಹಾಕ್ಕೋಬೋದು. 1 ಗ್ಲಾಸ್ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಹಾಲು ಹಾಕಿದ್ಮೇಲೆ ಕಲರ್ ಚೇಂಜ್ ಆಗುತ್ತೆ. ಹಾಲು ಹಾಕಿದ ತಕ್ಷಣ ಮಕ್ಕಳಿಗೆ ಕೊಟ್ಟರೆ ಇನ್ನೂ ತುಂಬಾ ಒಳ್ಳೆಯದು. ದೊಡ್ಡವ್ರಿಗೂ ಯಾರಾದರೂ ಡಯಟಲ್ಲಿ ಇರ್ತಾರಲ್ಲ ಅವರು 1 ಗ್ಲಾಸ್ ಕುಡ್ಕೊಂಡ್ರೆ ಸಾಕು. ತಿಂಡಿಗೆ ತುಂಬಾ ಒಳ್ಳೆಯದು. ಕ್ಯಾಲ್ಶಿಯಂ ಬೂಸ್ಟ್ ಆಗುತ್ತೆ ರಾಗಿಯಲ್ಲಿ. ಹಾಗಾಗಿ ಹಾಲು ಹಾಕಿರ್ತೀವಲ್ಲ, ಹಾಲು ಬೆಲ್ಲ ಎಲ್ಲನೂ, ಹಾಗಾಗಿ ಹೆಲ್ತಿಗೆ ತುಂಬಾ ಒಳ್ಳೆಯದು. ಬೆಳಗ್ಗೆ ಟೈಮ್ ಇಲ್ಲ ಅಂದ್ರೂ ಒಮ್ಮೆ ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನು ಒಂದು ಕಡೆ ತಿಂಡಿಗೆ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಅದು ಟೊಮೊಟೊ ಬಾತ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ಕಡೆ ಇದನ್ನು ರೆಡಿ ಮಾಡಿಕೊಂಡು ಎಲ್ಲ ಈ ಥರ ಬಂತು ನೋಡಿ. ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸಿಹಿ ಎಲ್ಲ ಕರೆಕ್ಟಾಗಿ ಇರುತ್ತೆ. ಕರೆಕ್ಟಾಗಿ ಅಳತೆ ಕರೆಕ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿತ್ತು. ನಾನೊಂದು ಕಡೆ ಕುಡ್ಕೊಂಡು ತಿಂಡಿಗೂ ಎಲ್ಲ ತರಕಾರಿ ಕಟ್ ಮಾಡ್ಕೊಳ್ತಾ ಇದ್ದೆ. ಫುಲ್ ವ್ಲಾಗು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಐಡಿನ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.